ವಿಶ್ವಾರಾಧನ ಕೃಪೆಯಿಂದ ಅದು ಮಠದ ಆಗು ಹೋಗುಗಳಲ್ಲ, ನೀವೆಲ್ಲರ ಆಗು ಹೋಗುಗಳಿದ್ದಂಗೆ. ಯಾಕಂತಂದ್ರೆ ಇಷ್ಟೊತ್ತರ ನೀವೆಲ್ಲ ಬಂದ್ರಿ, ದರ್ಶನ ಆಯಿತು, ಗದ್ದಲ. ನೀವು ಇಲ್ಲಿ ಯಾರದು ಭಜನೆ, ಈ ಕಡೆ ಭಜನೆ ನಡೆದಿತ್ತು. ನಾನು ಮುಂಜಾನೆ 10:30 11 ಕುಂತೀನಿ, 11 ಗಂಟೆ ಆಗಿರ್ಬೋದು ಘೋಷಣೆ ಮಾಡಿ. 11 ಕುಂತೀನಿ, ನೀವು ಊರಾಗ ಉಂಡಿರಿ, ತಿಂದಿರಿ, ಮಕ್ಕಂಡ್ರಿ, ಎದ್ದಿರಿ, ಬಂದಿರಿ. ಇಲ್ಲಿನೂ ಅದಕ್ಕೆ ಇದಕ್ಕೆ ಹೋಗಿ ಬಂದಿರಿ. ನಾ ಇಲ್ಲಿ ಕುಂತ ಅದಕ್ಕೆ ಹೋಗಿ ಬಂದಿದ್ದೆ. ನಾನು ಸ್ವಲ್ಪ ಹೋಗಿದ್ದೆ. ನಾನು ಮತ್ತು ಇಲ್ಲಿದ್ದ ಸಿದ್ದು ಕೂಡ ಯಾರ್ಯಾರು ಬಂದು ಇಲ್ರಿ ಅಪ್ಪ ಟೈಮ್ ಆಲಕತ್ತ ಬಾ ಅಂತ. ಟೈಮ್ ಆಲಕತ್ತ ಅವ್ರಿಗೆ ಹೇಳಿದೆ ನಾನು, ಮಲ್ಲಿಕಾರ್ಜುನ ಶಾಸ್ತ್ರಿಗಳಪ್ಪ ಟೈಮ್ ಆಲಕತ್ತಂದ್ರೆ ನಾ ಏನು ಅವ್ರಿಗೆ ಮಾರಿ ತರಿಸಿ ಬಂದು ಊಟ ಮಾಡಿ ಮಲ್ಕೊಂಡಿಲ್ಲ. ಶಾಸ್ತ್ರಿಗಳು ಬಂದಾರ, ಡೇಟ್ ನೋಡಕತ್ತಿಪ್ಪ, ಒಂದು 2 ನಿಮಿಷನೇ ಬರ್ತೀನಿ, ಏನೂ ತಪ್ಪು ತಿಳ್ಕೊಬಾರ್ದಂತ ಹೋಗಿ ಹೇಳು ಅಂತ ಮಲ್ಲಿಕಾರ್ಜುನ ಶಾಸ್ತ್ರಿಗಳಿಗೆಂದು. ಅದು ಅವನ ಕೆಲಸ. ಯಾಕಂದ್ರೆ ನನ್ನಲ್ಲಿ ಏನೊಂದು ಭಾವನೆ ಆದಂತ ಕೇಳಿದಾಗ, ಇದನ್ನ ಆರಾಮ್ ಮಾಡಬೇಕು, ಮಲ್ಕೋಬೇಕು, ಹೇಳ್ಬೇಕಂತಂದ್ರೆ ಒಂದು ನೆನಪು ಬಂದ್ಬಿಡುತ್ತೆ ನನಗೇನಂದ್ರೆ, ಒಬ್ಬ ಮನುಷ್ಯ ಎಲ್ಲಿಂದ ಬಂದಿರ್ತಾನವ, ಒಂದು ಆಟೋ ತಂದಿರ್ತಾನ, ಮತ್ತು ರಾತ್ರಿಗೆ ವಾಪಸ್ ಹೋಗಿ ಮುಟ್ಬೇಕಾಗಿರ್ತದ. ಹಲವಾರು ಕಷ್ಟ ನಷ್ಟ. ನಮ್ಮಲ್ಲಿ ದುನಿಯಾದ ರೊಕ್ಕ ಇಟ್ಕೊಂಡು ಬಂದು ಇದು ಏನೇ ಕಾಲ ಅಂತ ತಿಳ್ಕೊಂಡು ಖರ್ಚು ಮಾಡಿ ಹೋಗೋರ್ಕಿಂತ ಹೋಗಿ ಬರೋ ಬಸ್ ಚಾರ್ಜ್ ಇಟ್ಕೊಂಡೇ ಬಂದಂಥವ್ರು ಇರ್ತಾರ. ಅವ್ರಿಗೆ ತ್ರಾಸ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದೇ ನಾ ಹೆಚ್ಚು ಇಲ್ಲಿ ಟೈಮ್ ಕಳಿತೀನಿ. ನೀವೆಲ್ಲ ನನಗೇನು ಖುಷಿ, ನನಗೇನು ನನ್ನ ಸಂಪತ್ತು ಅಂತಂದ್ರೆ, ನನ್ನ ಸಂಪತ್ತು ಏನಿಲ್ಲ, ಏನು ಕಾಣ್ಲಕ್ಕತ್ತದ ಇವೆಲ್ಲ ಇವೇ ನನ್ನ ಆಸ್ತಿ ಇದ್ದೆ, ನನ್ನ ಸಂಪತ್ತು ಇದೇ ನನ್ನ ಗ್ರೂಪ್. ಅದಕ್ಕೆ ಎಲ್ಲ ಸ್ವಾಮಿಯರು ಅಂತಿರ್ತಾರೆ. ಸುತ್ತೂರು ಸ್ವಾಮಿಗಳು ಬಂದು ಅಂದ್ರು, ಅವ್ರು ನೋಡಪ್ಪ, ಜನರಲ್ಲಿ ಇದು ದುಡ್ಡಿನಲ್ಲಿ ನಾವು ಬಹಳಷ್ಟು ಶ್ರೀಮಂತಿರ್ಬೋದು, ಆದ್ರೆ ನಾವು ಎಷ್ಟು ದಿನ ಆದ್ರೂ ಕೂಡ ಭಕ್ತರಲ್ಲಿ ಜನರಲ್ಲಿ ನಿನ್ನೋಡು ಶ್ರೀಮಂತ ಆಗೋದು ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು. ಅದೇ ನಿಮ್ಮ ಮಠದಾಗಿದ್ದು ಗಂಟು ಕರಗ್ತಿದ್ರಿ, ನಮ್ಮ ಗಂಟು ಕರಗಲ್ಲ ಅಂತ ಹೇಳಿದ್ರು. ನಾವು ನಮ್ಮ ಗಂಟು ಹಾಕಿ ಬಡ್ಡಿಗೆ ಕಳ್ಕಂತ ಹೋಗ್ತಾರೆ. ಇಷ್ಟು ದೊಡ್ಡ ಗಂಟಾಗ್ಯದ ನೋಡ್ರಿ ಅಂತ ತಿಳ್ಕೊಂಡು ಹೇಳಿದೆ. ಹೇಳುವಂಥ ತಾತ್ಪರ್ಯ ಏನಂತ ಕೇಳಿದಾಗ, ವಿಶ್ವಾರಾಧ್ಯ ಕ್ಷೇತ್ರ ಅದು ಎಲ್ಲರಿಗೂ ಕೂಡ ಅನುಭವ ಪೂರ್ಣವಾದಂಥ ಕ್ಷೇತ್ರ. ಯಾರು ಇಲ್ಲಿ ನಿನಗೆ ಬಾ ಅಂತ ಕರೆದಿಲ್ಲ, ನಿನಗೆ ಬಾ ಅಂತ ಕರೆದಿಲ್ಲ. ಯಾರ್ಯಾರಿಗೆ ಕರೆದದ್ದು ಏನು ಇಲ್ಲೇ ಇಲ್ಲ. ಇಲ್ಲಿ ಎಂಥ ವಿಚಾರ ಅಂತ ತಿಳ್ಕೊಂಡಂದ್ರೆ, ನಮ್ಮ ಅಪ್ಪನ ಜಾಗ, ನನ್ನ ಗುರುವಿನ ಜಾಗ, ಗುರುನಾಥ್ ನನಗೆ ಕೊಟ್ಟಾರ, ಕಷ್ಟ ಕಾಲದ ನಾ ಕೈ ಹಿಡ್ದನ, ಹೋಗಿ ಬಂದ್ರೆ ನನಗೆ ಮತ್ತೆ ಆನಂದ ಆಗ್ತಂತ ತಿಳ್ಕೊಂಡು ಅನುಭವ ಪೂರ್ಣವಾಗಿ ಬಂದಂಥ ಕ್ಷೇತ್ರ ನೀವು ಮಧ್ಯ ತುಮಕೂರು ವಿಶ್ವಾರಾಧ್ಯ ಕ್ಷೇತ್ರ. ಇಂಥ ಒಂದು ಕ್ಷೇತ್ರಕ್ಕೆ ನೀವೆಲ್ಲರೂ ಕೂಡ ಇವತ್ತು ಭಾಳ ಗದ್ದಲ ಭಾಳ ಇತ್ತು. ಆದ್ರೂ ಒಬ್ಬರಿಗೆ ಚಿಟ್ಟಿ ಕೊಡೋಕೆ ಹಂಗಾಯ್ತು, ಹಿಂಗಾಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು ಅಂತ ತಿಳ್ಕೊಂಡು ಹೆಚ್ಚ ಕಡಿಮೆ ಆಗ್ತಿರ್ತ. ಯಾಕಂದ್ರೆ ಏನಾಯ್ತು ಒಂದಿನ ಅಂತ ತಿಳ್ಕೊಂಡಂದ್ರೆ, ಇದು ಡಾಕ್ಟರ್ ಇದ್ರು, ಹೊರೋಗಿ ಡಾಕ್ಟರ್ ಇದ್ದಂಗೆ ಇದು. ಹಿಂದಕ್ಕೆ SS ಪಾಟೀಲ್ ಅಂತ ತಿಳ್ಕೊಂಡು ಡಾಕ್ಟರ್ ಇದ್ರು, ಎಲ್ಲಿ ಜೀವರಿಗೆ. ಅವ್ರು ಹ್ಯಾಂಗಂತ ತಿಳ್ಕೊಂಡ್ರೆ, ಅವ್ರ ಗುರುಗಳು ಹೇಳಿದ್ರಂತ, ಯಾರ ಬಳಿ ರೊಕ್ಕ ಕೇಳಬೇಡ, ಯಾರಿಗೂ ನಾನು ಹಿಂಗೆ ಒಳಗಿನಿ ಸದ್ದು ಬರೋದಾಗಲ್ಲ, ಭೇಟಿ ಆಗಲ್ಲ ಅಂತ ತಿಳ್ಕೊಂಡು ಹೇಳಬೇಡ, ಅದು ನನಗೆ ಒಳ್ಳೇದಾಗ್ತದ. ಆಯ್ತ್ರಿ ಅಂತಿದ್ದು. ಪಾಪ ಒಂದು ಮನೆಗೆ ಕರ್ಕೊಂಡು ಹೋಗಿದ್ರು. ನಾವು ಡಾಕ್ಟ್ರಿಗೆ ಹಿಂಗೆ ಕೈ ಇಡ್ಲಕ್ಕೆ ಜಾಗ ಇದ್ದಿದ್ದಿಲ್ಲ ನೋಡು, ಇದ್ರ ಮೇಲೂ ಮಂದಿ ಬಿದ್ದಿದ್ರು. ಅಷ್ಟು ಜನ ಅವನ ಮ್ಯಾಗ ಹಬ್ಬಲ. ಆಯ್ತು ಬರ್ಬೇಕು, ಯಾವ್ದು ತಗೋಬೇಕು, ಇಂಜೆಕ್ಷನ್ ಚುಚ್ಚಬೇಕು, ಹಂಗೆ ಮಾಡೋಕೆ ಏನು ಮಾಡೋಕು. ಒಬ್ಬ ಚುಚ್ಚು ಕಳಿಸಿ ಇಂಜೆಕ್ಷನ್ ಮಾಡಿಬಿಟ್ಟನು. ಒಬ್ಬ ಯಾರು ನರಗೋಳಿಯನಿಗೆ ಅಂತ ಇಂಜೆಕ್ಷನ್ ನರಗೋಳಿಯನ್ ಮಾಡಿಬಿಟ್ಟನ. ಅವ 10 ಮಣಿಗೆ ಆದಂಗೆ ಅವನಿಗೆ ಮತ್ತೆ ಉಲ್ಟಾ ಹೊತ್ಕೊಂಡು ಬಂದರು. ಯಾಕೆ ಹೊತ್ಕೊಂಡು ಬಂದಾರ, ಅವ್ನಿಗೆ ಏನಾಯ್ತು, ಇಲ್ಲ ಇಂಜೆಕ್ಷನ್ ಮಾಡಿನ. ಅಲ್ಲ ಸರ್ ಚಲೋ ಇತ್ತು, ಜರ ಹೊಟ್ಟೆ ಬೇನೆ ಆಯ್ತು ಅಂತ ಬಂದ, ಇಂಜೆಕ್ಷನ್ ಮಾಡಿರಲ್ರಿ, ಪೂರ ಹೊಟ್ಟೆ ಬಿಗದಂಗೆ ಆಲಕತ್ತದಂತ್ರಿ. ಯಾಕೆ ಅಂತ ತಿಳ್ಕೊಂಡು ಬಂದು ಡಾಕ್ಟರ್ ನೋಡಿದ್ರು. ಅವಾಗ ವಿಚಾರ ಗೊತ್ತೈತಿ ಏನಂತಂದ್ರೆ, ಡಾಕ್ಟರ್ ಗದ್ದಲ್ದಾಗ ಯಾರೋ ಒಂದು ಹೆಣ್ಮಕ್ಳಿಗೆ ಡೆಲಿವರಿ ಇಂಜೆಕ್ಷನ್ ಅವ್ರಿಗೆ ಮಾಡ್ಯಾರ. ಅದು ಯಾಕೋ ಏನಾಯ್ತು ಹೇಳ್ಬಾಡ್ರಿ, ನಾವು ಅಂತ ಒಂದು ನಮೂನಿ ಏನಕ್ಕ. ನಿನ್ನ ಕಡೆ ತಪ್ಪಲ್ಲಪ್ಪ, ಫಾಲ್ಟ್ ನಂಬಲ್ಲಿ ಸರಿ ಗಡಬಡ ಮಾಡೋದು. ಮತ್ತು ಅದಕ್ಕೆ ಯಾವ್ದು ಉಪಶಮನ ಇಂಜೆಕ್ಷನ್ ಮಾಡಿದ್ರು ಗೊತ್ತಿಲ್ಲ. ನಮ್ಮಲ್ಲಿ ಬಡ ಬರ್ತಿರ್ತಾರೆ. ನೀವು ಒಬ್ಬರಿಂದ ಒಬ್ಬರು ಹಾರಿ ಅಂತ ನಾವು ಉದ್ದೇಶ ಇದೆ. ಹೌದಾ, ನೀನು ಬೇಡಪ್ಪ, ನಿಂದ್ರ ಗಡಬಡ ಮಾಡಬೇಡ್ರಿ, ಹಿಂಗಾಗ್ಲಿ ಹಂಗಾಗ್ಲಿ ಅಂತ ತಿಳ್ಕೊಂಡು ಒಟ್ಟಾರೆ ನಡ್ಕೊಂಡು ಹೋಗುವಂಥದ್ದು ವಿಚಾರ. ಆದ್ರೂ ಅಮಾವಾಸ್ಯೆ, ಐತಾರ ಅಮಾವಾಸ್ಯೆ ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಭಾಳಷ್ಟು ಮಂದಿ ಬಂದಿರಿ. ಬಹುಶಃ ಇದ್ರ 2 ಪಟ್ಟು ಜನ ಹೋಗಿರ್ಬೋದು. 2 ಪಟ್ಟು ಜನ ಹೋಗಿದ್ದು, ಎಷ್ಟು ಹೋಗಿದ್ದು ಗೊತ್ತಿಲ್ಲ. ಸುಮಾರು ಮುಂಜಾನೆ ನಡೆದು ಇದೇ ರೀತಿ ನಡೆದುಕೊಂಡು ಬಂದಂತ. ಮುಂಜಾನೆ 10-11 ತನಕ ನಮ್ಮ ಸಣ್ಣ ಸ್ವಾಮಿಗಳ ಡ್ಯೂಟಿ ಆಯ್ತು.
ಅದಾದ ನಂತರ ನಮ್ಮ ಡ್ಯೂಟಿ ಚಾಲು ಆಯ್ತು. ನಮ್ಮ ಡ್ಯೂಟಿ ಅವ್ರ ಡ್ಯೂಟಿ ಮತ್ತು ಎಲ್ಲೋ ಮಂದಿ ಕೂಡಿ ಡ್ಯೂಟಿ ಆಯ್ತು. ಹೊಸ ಮಂದಿ ಅಂದರೆ ಶಾಸ್ತ್ರಿಗಳು ಸಾಂಗ್ಗಳು ಓಡಾಡೋರು ಪಾಪ ಅವ್ರು ಯಾವಾಗ ಉಂಡ್ರು ಯಾವಾಗ ಗೊತ್ತಿಲ್ಲ. ವಿಶ್ವರಾತ್ರ ಪೂಜೆ ನಡೆದಾಗ ಇಷ್ಟು ಬಿಟ್ಟು ಆದೆವು. ಬಟ್ ಏನಿದ್ರು ಕೂಡ ನಮ್ಮವ್ರ ನಮ್ಮ ಅಪ್ಪ ಬರ್ತಾನ ಈ ಸದ್ದು ಅನ್ನೋಂಥ ಭಾವನೆ ನಿಮ್ಮಲ್ಲೇ ಅದ. ಪಾಪ ಸ್ವಲ್ಪ ಹೆಚ್ಚಕಮ್ಮ ಆದ್ರೂ ನಮ್ಮೂ ಇರ್ತಪ್ಪ, ನಮ್ಮ ಮಕ್ಕಳು ನಮ್ಮ ಶಿಶು ಮಕ್ಕಳು ಇರ್ತಾರ ಅನ್ನುವಂಥ ಭಾವನೆ ನಮ್ಮಲ್ಲೇ ಅದ. ಒಬ್ರಿಗೊಬ್ರು ತಾರಕ ಬರ್ತದ ತಿಳ್ಕೊಂಡೆ ಇಷ್ಟು ಸಂಭ್ರಮ ನಡೆಯುವಂಥದ್ದು ಆಗ್ತದ. ಇಂಥ ಒಂದು ಶುಭ ಪ್ರಸಂಗದಲ್ಲಿ ಬಂದು ದರ್ಶನವನ್ನು ಪಡ್ಕೊಂಡು ಆ 4 ಶಿವಾನುಭವ ಗೋಷ್ಠಿಯ ವಿಚಾರಗಳನ್ನ ಕೇಳಿದಂಥ ನಿಮ್ಮೆಲ್ಲರಿಗೂ ಸದ್ಗುರು ಸಮತ ವಿಶ್ವಾರಾಧ್ಯರು ಬಗಳಾಂಬಿಕಾ ತಾಯಿ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರೆಲ್ಲ ಕೇಳ್ಕೊಳ್ತಾ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 22ನೇ ತಾರೀಕು ರವಿವಾರ ದಿನ ವಿಶ್ವಾರಾಧ್ಯ ಅಪ್ಪನ ಜಾತ್ರಾ ಮಹೋತ್ಸವ ಅದ. ನಾವು ತಿಂಗಳೊಪ್ಪತ್ತಿನಲ್ಲಿ ಯಾವಾಗೋ ಬರ್ತಿರ್ತೀವಿ, ಆಯ್ತಾರ ಬರ್ತಿರ್ತೀವಿ, ಗುರುವಾರ ಬರ್ತಿರ್ತೀವಿ, ಅಮಾವಾಸ್ಯೆ ಬರ್ತಿರ್ತೀವಿ. ಇವೆಲ್ಲ ಬರೋದು ನೀವೆಲ್ಲ ಅಂತಿರ್ತೀರಿ ನೋಡಿ. ಅವತ್ತು ಮುತ್ತೇನು ತೇರದಪ್ಪ, ತೇರಿಗೆ ಹೋಗ್ಬೇಕು ಅಂತೇಳಿ. ಅಂದರೆ ವರ್ಷಾರಥದಲ್ಲಿ ಬರುವಂಥದ್ದು ನಮ್ಮ ಸಲಿಂದ, ಜಾತ್ರೆಗೆ ಬರೋಂಥದ್ದು ಅವನ ಸಲಿಂದ. ಹೌದಾ? ಅಪ್ಪನ ತೇರೋದಪ್ಪ ಹೋಗ್ಬೇಕಂದ್ರೆ ಅವನ ತೇರದ ಅವನ ತೇರಿಗೆ ನಾವು ಹೋಗ್ಬೇಕನ್ನೋದು ಬರ್ತಲ್ಲ. ಅದನ್ನು ವರ್ಷದಗಟ್ಲೆ 365 ದಿನದಾಗ 364 ದಿನ ನಮ್ಮ ಸಲಿಂದ, ಅದೊಂದಿನ ಅವನ ಸಲಿಂದ ಬಂದು ಆ ಜಾತ್ರೆಯಲ್ಲಿ ಪಾಲ್ಗೊಂಡು ಗುರುನಾಥನ ತೇರು ನಾವು ಹೆಂಗೆ ಹೇಳದಂತೆ ನಮ್ಮ ಬದುಕಿನ ಬಂಡಿನೂ ಕೂಡ ಸುಗಮವಾಗಿ ಸಾಗಲಪ್ಪ ಯಪ್ಪ ಅಂತ ತಿಳ್ಕೊಂಡು ಅವನಿಗೆ ನಾವೆಲ್ಲರೂ ಕೂಡ ನಡ್ಕೊಂಡು ದುಡ್ಕೊಂಡದ್ದಾದರೆ ನಮಗೆಲ್ಲರೂ ಕೂಡ ಒಳ್ಳೆಯದಾಗ್ತಾ ಇದೆ ಅನ್ನುವಂಥ ವಿಚಾರ ತಿಳಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಸನ್ಮಾನಗಳುಂಟ ಆಶೀರ್ವಾದ. ಇನ್ನು ಮುಂದೆ ನಡೆದು ಬಂದಿರುವ ಕಾರ್ಯಕ್ರಮ ಮಹಾಮಂಗಳಾರತ ಶ್ರೀ ವಿಶ್ವ